ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರೂಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯ, ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವೃಶ್ಚಿಕ ರಾಶಿಯಲ್ಲಿ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಯಾರಾದರೂ ಒಬ್ಬರಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು, ಸಂತಾನೋತ್ಪತ್ತಿಯಲ್ಲಿ ಕೆಲವೊಂದು ಕಹಿ ಘಟನೆಗಳು ನಡೆಯುವಂಥದ್ದು ತಮ್ಮ ಸಂತಾನದಲ್ಲಿ, ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡ್ತೀರಿ. ಗೌರವಾನ್ವಿತರ ಜೊತೆಗೆ ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಹೊಂದಿರ್ತೀರಿ. ಒಳ್ಳೆಯ ರೀತಿಯ ಒಂದು ಸೋಷಿಯಲಿಸ್ಟಿಕ್ ಒಂದು ರೆಸ್ಪಾನ್ಸಿಬಿಲಿಟಿನ ತಾವು ತೆಗೆದುಕೊಂಡಿರ್ತೀರಿ. ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಕಾಣ್ತೀರಿ. ಸಾತ್ವಿಕತೆಯ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ತುಂಬಾ ಶ್ರಮವನ್ನು ತಾವು ಪಡ್ತೀರಿ. ನನ್ನ ಪ್ರೀತಿಯ ವೀಕ್ಷಕರೇ, ಸಾಧ್ಯವಾದಷ್ಟು ತಮ್ಮ ಕೌಟುಂಬಿಕ ಜೀವನದ ಬೆಳವಣಿಗೆ ಬಗ್ಗೆ ತುಂಬಾ ಒಂದು ಯೋಚನೆಯನ್ನು ಮಾಡ್ತೀರಿ. ಸ್ನೇಹಿತರಿಂದ ಕೆಲವೊಂದು ಲಾಭಗಳಾಗುವಂಥದ್ದು, ಮತ್ತು ವಿಶೇಷವಾಗಿ ವೃತ್ತಿಪರ ಕ್ಷೇತ್ರದಲ್ಲಿದ್ದವ್ರಿಗೆ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಒಂದು ಪೊಸಿಷನ್ ಚೇಂಜ್ ಆಗಿರ್ಬೋದು, ಈ ಥರ ಕೆಲವೊಂದು ಸೂಚನೆಗಳು ತಮಗೆ ಕಾಣುವಂಥದ್ದು. ವಿಶೇಷವಾಗಿ ತಮ್ಮ ಒಂದು ಜೀವನದಲ್ಲಿ ಯಾವುದಾದ್ರು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಅದಕ್ಕೊಂದು ಒಳ್ಳೆಯ ಒಂದು ಅಡಿಪಾಯವನ್ನು ಹಾಕ್ಕೊಳ್ಳೋಕ್ಕೆ ಇದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ಮಾಸ ಅಂತಂದು ಮಾಘ ಮಾಸ ಲಾಭವನ್ನು ತಂದುಕೊಡ್ತದೆ. ಮಿಶ್ರ ಫಲ ಅಂತಲೂ ಹೇಳ್ಬೋದು. ಸ್ವಲ್ಪ ಜನರಿಗೆ ಕೆಟ್ಟದ್ದು, ಸ್ವಲ್ಪ ಜನರಿಗೆ ಒಳ್ಳೆಯದಾಗುವಂತಹ ಸಾಧ್ಯತೆ, ಮತ್ತು ತಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು 8 ಅನ್ನುವಂಥ ಸಂಖ್ಯೆ ಅದೃಷ್ಟವಾಗಿರಲಿ. ಮತ್ತು ವಿಶೇಷವಾಗಿ ಕಂದು ಮಿಶ್ರಿತ ನೀಲಿ ಬಣ್ಣವನ್ನು ತಾವು ಧಾರಣೆ ಮಾಡೋದು ಅತಿ ಉತ್ತಮ. ಪ್ರತಿ ಒಂದು ಮಂಗಳವಾರ ತಮ್ಮ ಕುಲದೇವತೆಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯ ಫೆಬ್ರವರಿ ಮಾಸದ ಮಾಸಿಕ ಭವಿಷ್ಯ ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.